ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ. ಯಾಕೆಂತಂದರೆ ಒಂದು ಅತಿ ಹೆಚ್ಚು ಸಮಸ್ಯೆ ಇದ್ದ ಒಂದು ತೋಟದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಬಂದಿದೆ. ಆ ಬೆಳವಣಿಗೆನ ನಾವು ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನೀವು ಫಸ್ಟ್ ಈ ತೋಟ ಹೆಂಗಿತ್ತು ಸರ್? ನಮ್ಮ ಸ್ವದೇಶಿ ಗೊಬ್ಬರ ಬಳಸಕ್ಕೆ ಮುಂಚೆ ಸರ್ ಹೇಳ್ಬೋದು, ತೋಟನೇ ಹೋಗಂಗಿತ್ತು. ಹಾಂ, ಈ ಗೊಬ್ಬರ ಹಾಕಿದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಸರ್. ಈಗ ಎಷ್ಟು ಸಲ ಹಾಕಿದಿರಿ ಗೊಬ್ಬರ? ಈಗಾಗಲೇ 2 ಸಲ ಹಾಕಿದ್ ಸರ್. 2 ಸಲ. ಸ್ವಲ್ಪ 2 ಸಲ ಹಾಕಿದಿರಿ. 2 ಸಲ ಹಾಕಿ ಇನ್ನೊಂದ್ಸಲ ಹಾಕ್ಬೇಕಾಯ್ತು, ಹಾಕಿಲ್ಲ ಸರ್. ಈಗ ಹಾಕ್ಬೇಕು ಸರ್. ಸರಿ, ಈಗ 2 ಸಲ ಹಾಕಿದಕ್ಕೆ ಏನೇನು ಬದಲಾವಣೆ ನೋಡಿದ್ರಿ ಸರ್? ಈಗ ಗರಿ ಎಲ್ಲ ಒಣದಂಗೆ ಆಗಿದೆ ಸರ್. ದೊಡ್ಡ ಗರಿ ಹೊಡೆದಿದೆ. ಒಂಬಳೆನೂ ಚೆನ್ನಾಗಿ ಹೊಂಟಿದೆ ಸರ್. ಓಕೆ, 4-5 ಒಂಬಳೆ ಚೆನ್ನಾಗಿ ಹೊಂಟಿದೆ ಸರ್. ಹೊಂಟಿದೆ, 4-5 ಒಂಬಳೆ ಹೊಂಟಿದೆ ಸರ್. ಈಗ ಗೊನೆ ಮುಂಚೆ ಸ್ಟಾರ್ಟ್ ಆಗಿತ್ತಾ? ಇಲ್ಲ ಸರ್, ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಆಗಿದೆ. ಎಷ್ಟು ವರ್ಷದ ಗಿಡ ಇದು? ಸರ್ 7 ವರ್ಷದ ಗಿಡ ಸರ್. 7 ವರ್ಷದ ಗಿಡ. ಓವರ್ ಆಲ್ ಟೋಟಲ್ ಆಗಿ ನಿಮಗೆ ಏನು ಅನ್ಸುತ್ತೆ? ಖುಷಿ ಇದೆಯಾ? ಹ್ಞೂ ಸರ್, ಈಗ ಖುಷಿ ಆಯ್ತು ಸರ್. ಎಲ್ಲ ಒಂಬಳೆ ಎಲ್ಲ ಚೆನ್ನಾಗಿ ಹೊಂಟಿದೆ. ಸರಿ, ಇದಕ್ಕೆ ಹೊಡೆದ್ರಿ ಅವಾಗ ನೀವು ಸೆಂಟ್ರಲ್ ಏನೋ ಇದು ಹಾಕಿದ್ರಿ, ಜೋಳ ಅಂತ? ಜೋಳ ಸರ್, ಜೋಳ ಹೊಡೆದಿದೆ ಸರ್. ಜೋಳಕ್ಕೆ ರೋಗ ಬೀಳಿದೆ. ಚೂರು ರೋಗ ಇಲ್ಲ ಸರ್. ರೋಗನೇ ಇಲ್ಲ. ಮಾಮೂಲಾಗಿ ಹಾಕಿದ್ರೆ ರೋಗ ಬರುತ್ತೆ ಸರ್. ಅದು ನಾವು ಫಸ್ಟ್ ರೋಗಕ್ಕೆ ನಾವು ಅಡಿಕೆಗೆ ಟ್ರೀಟ್ಮೆಂಟ್ ಕೊಟ್ಟಿರೋದು. ಅಡಿಕೆ ಕೊಟ್ಟಿರೋದು ಇದಕ್ಕೆ ವರ್ಕ್ ಮಾಡ್ತಾ ಇದೆ. ತುಂಬಾ ಖುಷಿ ಆಗುತ್ತೆ. ಮತ್ತೆ ಇವ್ರಿಗೆ ಪರಿಚಯ ಮಾಡಿಸಿದಂತ ಒಬ್ರು ಮುತ್ತಣ್ಣ ಅಂತಿದ್ದಾರೆ. ಇವರು ಅತಿ ಹೆಚ್ಚು ಜ್ಞಾನ ಇರುವಂತವ್ರು. ಇವ್ರ ತೋಟದಲ್ಲಿ 8, 9, 10 ಗೊನೆಗಳು ಇರುವಂತದ್ದು. ಇವರು ನೋಡಿ, ಅವ್ರು ಬಂದು ಇವ್ರ ಹತ್ರ ಒಂದು ಮಾತಾಡ್ಸೋಣ. ಏನನ್ಸುತ್ತೆ ಸರ್? ನಮಸ್ಕಾರ. ನಮಸ್ಕಾರ ಸರ್. ತುಂಬಾ ಖುಷಿ ಆಗುತ್ತೆ. ನೀವು ಸುಮ್ಮನೆ ಪರಿಚಯ ಮಾಡಿ ಕೊಟ್ಟು ಬಿಡ್ತಾ ಇಲ್ಲ, ಬಂದು ತೋಟ ವಿಸಿಟ್ ಮಾಡ್ತೀರಿ. ಈಗ ನಿಮ್ಮ ಪ್ರಕಾರ ಅವಾಗ ನೋಡೋಕ್ಕೂ ಇವಾಗ ನೋಡೋಕ್ಕೂ ಏನ್ ಅನ್ಸುತ್ತೆ ಸರ್? ಅವಾಗ ನೋಡೋದಕ್ಕೂ ಇವಾಗ ಒಂದು ಸ್ವಲ್ಪ ಹುಲ್ಲು ಎಲ್ಲ ಇವಾಗ ಚೇಂಜ್ ಆಗಿದೆ ಸರ್. ಚೇಂಜ್ ಆಗಿದೆ. ಇವಾಗ ಅವಾಗೆಲ್ಲ ಒಣಗಿ ಎಲ್ಲ ಒಂದೊಂದು 2 ಒಂಬಳೆ ಒಣಗಿ ಹೊಡೆದಿದ್ದು ಎಲ್ಲ ಪೂರ್ತಿ ಒಣಗೋಗಿತ್ತು. ಈಗ ಒಂಬಳೆ ಎಲ್ಲ ಮತ್ತೆ ಯಾಕೆಂದ್ರೆ ಈ ಹಾಕಿದ ಮೇಲೆ ಒಂಬಳೆ ಎಲ್ಲ ಉಳ್ಕೊಂಡಿದೆ. ಉಳ್ಕೊಂಡು ಹಸಿ ಅಂಶ ಇದೆ. ಇದು ಅಡಿಕೆಕಾಯಿ ಹಿಡಿ ಅಂತದ್ದು ಎಲ್ಲ ಹಿಡಿತಾ ಇತ್ತು, ಬೆಳೆ ಕಚ್ಚುತ್ತಾ ಇತ್ತು. ಥ್ಯಾಂಕ್ ಯು ಸರ್. ಮತ್ತೆ ಈ ತೋಟಕ್ಕೆ ಅತಿ ಹೆಚ್ಚು ತೋಟದಲ್ಲಿ ಬಂದು ಕೆಲಸ ಮಾಡೋರು ಇದ್ದಾರೆ. ಮೇಡಮ್, ಅವ್ರ ಹತ್ರ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಮಂಜುಳಾ ಅಂತೇಳಿ. ನೀವು ತೋಟದಲ್ಲಿ ತಿಂಗಳಲ್ಲಿ ಎಷ್ಟು ದಿನ ಬಂದು ಕೆಲಸ ಮಾಡ್ತೀರಾ? 2-3 ದಿನ ಬರ್ತೀರಾ. ನಿಮಗೆ ಮುಂಚೆ ನೋಡೋಕ್ಕೂ ಈಗ ನೋಡೋಕ್ಕೂ ನಿಮ್ಮ ಒಂದು ವ್ಯತ್ಯಾಸ ಏನು ಅನಿಸ್ತಾ ಇದೆ? ಇವಾಗ ಗಿಡಗಳು ಚೆನ್ನಾಗಿದ್ದಾವೆ. ಓಕೆ. ಮುಂಚೆ ಚೆನ್ನಾಗಿದೆ. ಸುಳಿ ರೋಗ ಬಂದಿತ್ತು, ಒಂಥರ ಎಲ್ಲ ಈ ತರ ಮುದುಡ್ಕೊಂಡಿತ್ತು. ಇವಾಗ ಎಲೆ ಎಲ್ಲ ಚೆನ್ನಾಗಿ ಓಪನ್ ಆಗಿದೆ. ಓಕೆ, ನೋಡೋಣ ಅಂತ ಕೆಲವು ಎಲೆಗಳನ್ನ ನೋಡಿ. ಉದಾಹರಣೆಗೆ ರೈತ ಬಂದವರೇ ನೋಡಿ, ಇದು ಗರಿ ಒಣಗಿರೋದಲ್ಲದೆ ಎಲೆ ಚುಕ್ಕಿ ರೋಗ ಇದೆ. ಎಲೆ ಚುಕ್ಕಿ ರೋಗಕ್ಕೆ ಇಡೀ ಕರ್ನಾಟಕದ ರೈತರೆಲ್ಲ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಹಿಂಗಾರದಲ್ಲೂ ಅದೇ ರೋಗ ಬರುತ್ತೆ ನೋಡಿ. ಹಿಂಗಿರುವಾಗ ಈ ಎಲೆ ಬಂದಿದೆ, ಒಂದೇ ಒಂದು ಚುಕ್ಕಿ ಇಲ್ಲ ಎಲೆಲೆ. ಏನು ಮೇಡಮ್? ಒಂದೇ ಒಂದು ಚುಕ್ಕಿ ಇಲ್ಲ. ದೊಡ್ಡ ಎಲೆ, ಗ್ರೀನರಿ, ಅದ್ಭುತ ಗ್ರೀನರಿ ನೋಡಿ. ಇಲ್ಲಿ ನೋಡ್ಬೋದು ಎಲೆ ಚುಕ್ಕಿ ಇದೆ. ಇಲ್ಲಿ ಈ ಗರಿಗಳು ಒಂಥರ ಸುಟ್ಟಂಗಾಗಿ ಎಲೆ ಚುಕ್ಕಿ ರೋಗ ತುಂಬ ಡಲ್ ಆಗಿದೆ ನೋಡಿ. ಇದರಲ್ಲೂ ಹಂಗೆ ಇರೋದು. ಇಲ್ಲಿ ಬಂದಿರೋ ಎಲೆ ನೋಡಿ, ಮೇಲೆ ಬಂದಿರೋ ಎಲೆ ಎಷ್ಟು ಆರೋಗ್ಯವಾಗಿದೆ. ದೊಡ್ಡ ಎಲೆ ಮತ್ತು ಆರೋಗ್ಯ, ಮೈನ್ ಆರೋಗ್ಯ ಬೇಕು ನೋಡಿ. ಇಲ್ಲೂ ನೋಡ್ಬೋದು ಈ ಎಲೆಗಳು ಒಣಗ್ದಂಗೆ ಆಗಿ ತುಂಬ ಡಲ್ಲಾಗಿ ಸ್ವಲ್ಪ ಸಾಧಾರಣವಾಗಿದೆ. ಈ ಎಲೆ ಹೊಸ ಬಂದಿರೋದು ದೊಡ್ಡ ಎಲೆ. ಈ ಎಲೆ ದೊಡ್ಡದು ಬಂತಂದರೆ ಬುಡ ದೊಡ್ಡದಾಗತ್ತೆ ಈ ಥರ ನೋಡಿ. ಇಲ್ಲೊಂದು ಎಡೆ ಗಿಡ ನೆಟ್ಬಿಟ್ಟಿದ್ದಾರೆ. ಈ ಎಡೆ ಗಿಡ ಯಾಕೆ ನೆಟ್ರಿ ಮೇಡಮ್? ಓ, ಅವಳಿ ಸಾರಿ, ಇದು ಎಡೆ ಗಿಡ ಇದಲ್ಲ ನೋಡಿ. ಈ ಗಿಡ ಹೋಗ್ಬಿಡುತ್ತೆ ಅಂತೇಳಿ ಎದುರ್ಕೊಂಡು ನೆಟ್ಟಿದ್ದಾರೆ. ಅದು ಇದು ನೆಟ್ಟಿರೋ ಗಿಡನೂ ನೋಡಿ, ಇದರೊಳಗೆ ಎಲೆ ಚುಕ್ಕಿ ಇದೆ ನೋಡಿ. ಚುಕ್ಕಿ ರೋಗ ಇದೆ ನೋಡಿ. ಹಳೆ ಎಲೆಯಲ್ಲಿ ರೋಗ ಇದೆ ನೋಡ್ಬೋದು. ಇದು ನೋಡಿ ರೋಗ ಕಾಣುತ್ತೆ. ಇಮ್ಮಿಡಿಯೇಟಾಗಿ ಬಂದಿದೆ. ಈ ಎಲೆಯಲ್ಲಿ ರೋಗ ಇಲ್ಲ, ಒಳ್ಳೆ ಗ್ರೀನರಿ ನೋಡಿ. ಈ ಗಿಡನೂ ಬದುಕೊಂಡಿದೆ ಈಗ ನೋಡಿ. ಆ ಎಲೆ ಗ್ರೀನರಿ ಎಲೆ ಹೆಂಗೆ ಬಂದಿದೆ ನೋಡಿ. ಫಸ್ಟ್ ಈ ಎಲೆ ಈ ಥರ ಇದೆ, ಚುಕ್ಕಿ ಚುಕ್ಕಿ. ಹೊಸ ಎಲೆ ಎಷ್ಟು ಚೆನ್ನಾಗಿ ಬಂದಿದೆ, ಯಾವುದೇ ರೋಗ ಇಲ್ಲ. ತುಂಬ ಖುಷಿಯಾಗುತ್ತೆ. ಕಾಯಿ ಸ್ಟಾರ್ಟೇ ಆಗಿರಲಿಲ್ಲ ಅಲ್ಲ ಸರ್? ಸರ್, ಸ್ಟಾರ್ಟ್ ಆಗಿಲ್ಲ. ಚೆನ್ನಾಗಿ ಹೊಂಟಿದೆ ಸರ್. ಈ ಸಲ ಚೆನ್ನಾಗಿ ಹೊಂಟಿದೆ ನೋಡಿ. ಸ್ಟಾರ್ಟಿಂಗ್ ಆರಂಭನೇ ನೋಡಿ, ಕಾಯಿ ನೋಡ್ಬೋದು. ಅದು ಒಂದು ಹೊಂಟಿರಲ್ಲ ಸರ್, ಈ ಸರಿ ಚೆನ್ನಾಗಿ 1, 2, 3, 4, 5 ಗೊನೆ ಇದೆ. ಹಿಂದ್ಗಡೆ ಒಂದು ಗೊನೆ ನೋಡಿ, ಇದು ನೋಡ್ಬೋದು. ಅದು ಒಂದು ಕುಯ್ದಿರಲ್ಲ ಸರ್ ಸರಿ. ಈ ಸರಿ ಚೆನ್ನಾಗಿ ಒಂದು ಇಲ್ಲಲ್ಲ ಇದರಲ್ಲಿ 1, 2, 3, 4, 5, 6, 7 ಗೊನೆ ಇದೆ. ಮೇಲಿಂದ ಒಂದು ಸೇರಿದ್ರೆ 8 ಆಗುತ್ತೆ ಆ ಗರ್ಭ ಸೇರಿದ್ರೆ. ಅಂದರೆ ಒಂದು ಸ್ಟಾರ್ಟ್ ಆಗದೆ ಇರೋದು ಬರ್ತಿರೋದು ಹಿಂಗೆ ಬರ್ತಾ ಇದೆ. ಅಂದರೆ ಎಲ್ಲ ಬ್ಲ್ಯಾಕೇಜ್ ಓಪನ್ ಆದಮೇಲೆ ನಿಮಗೆ ಒಳ್ಳೆ ಬರ್ತಾ ಇದೆ. ತುಂಬ ಖುಷಿಯಾಗುತ್ತೆ ನೋಡಿ. ಇದು ನೋಡ್ಬೋದು ನೋಡಿ. ಇದು ಈ ಹಿಂಗಾರ ನೋಡಿ, ಆರಂಭದ ಹಿಂಗಾರನೇ
ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದು ಹೊಂಟಿದೆ, ಈಗ ಅಲ್ಲಿ ಹೋಗಿ ಅಲ್ಲಿ ಚೆನ್ನಾಗಿ. ಹಾಂ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೊಂಟಿತ್ತಾ? ಸ್ಟಾರ್ಟಿಂಗ್ ಇಲ್ಲಿ ಹೊಂಟಿತ್ತು. ಒಂದೇ ಒಂದು ಗೊನೆ, ಅದು ಅಲೆ ಇದಾಗ್ಬಿಟ್ಟಿತ್ತು. ಹಾಂ, ಒಂದು ಹೊಂಟಿತ್ತು. ಈಗ ನೋಡಿ ಅಷ್ಟು ದೂರಕ್ಕೆ ಹೋಗಿ ಅಲ್ಲಿ ಬರ್ತಾ ಇದೆ. ಈ ಗೊನೆ ನೋಡುವಾಗ ಎಷ್ಟು ಸಮಾಧಾನ ಆಗುತ್ತೆ ನೋಡಿ, ಚೆನ್ನಾಗಿ ಅನಿಸುತ್ತೆ ನೋಡಿ. ಇದು 8 ವರ್ಷದ ಗಿಡ, ಇನ್ನೂ ಆರಂಭ ಆಗಿರಲಿಲ್ಲ, ಈಗ ಆರಂಭ ಆಗಿದೆ. ತುಂಬ ಖುಷಿಯಾಗುತ್ತೆ. ಎಲೆಗಳಲ್ಲಿ ಡೆವಲಪ್ಮೆಂಟು ಭಾರಿ ಖುಷಿ ನೋಡೋಕ್ಕೆ. ಓಕೆ, ಈ ತೆಂಗಿನ ಗಿಡ ನೋಡಿ ಇಲ್ಲೂ ನೋಡ್ಬೋದು. ಇದು ಕಾಯಿ ಇರಲಿಲ್ಲ, ಇರಲಿಲ್ಲ ಸರ್. ಈಗ ಸ್ಟಾರ್ಟಿಂಗ್ ವರ್ಷದ್ದೇ 1 2 3 4 5 6 ಗೊನೆ ಇದೆ. ಮೇಲೊಂದು ಬಂದರೆ 7 ಆಗುತ್ತೆ ನೋಡಿ. ಇದು ಈ ಸೈಡಲ್ಲಿ ಇದು ಇಲ್ಲೂ ಗೊನೆ ಚೆನ್ನಾಗಿದೆ, ಈ ಕಡೆನೂ ಗೊನೆ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇದರಲ್ಲೂ ಅಷ್ಟೇ, ಅಂದರೆ ಮರ ಡೆವಲಪ್ ಆದಾಗ ಅದು ಕಾಯಿ ಕೊಡುತ್ತೆ. ಅಂದರೆ ಇದು ಈಗ ಕೊಟ್ಟಿರೋದು ಒಂದೇ ಸಲ ಕೊಟ್ಟರು ಒಂದು 5 6 ಗೊನೆ. ಹಾಂ, ಇದು ಈ ತೆಂಗಿನ ಮರ ಹೆಂಗಿತ್ತು ಸರ್ ಮುಂಚೆ? ತೆಗೆದು ಬಿಡೋದು, ಹೋಗಿ ಇದೆ ಬಿಡೋದು ಅಂತಿದ್ದ. ಏನು ತೆಗಿಬೇಕಂತಿದ್ರಾ? ತೆಗಿಬೇಕಂತ ಹೇಳಿದ್ದೆ. ನೋಡೋಣ, ತೆಗಿಬೇಕಂತಿದ್ದಾಗ ಹೆಂಗಿತ್ತು ಇದು ಗಿಡ ನೋಡಿ, ಈ ಥರ. ಹಾಂ ಹಾಂ, ನೋಡಿ ಈ ಥರ ಫಸ್ಟ್ ಇದ್ದಿದ್ದು ಗಿಡ, ಎಲೆಗಳು ಏನು ಇಲ್ದಂಗೆ ಎಲ್ಲ ಇದ್ದಂಗೆ ಎಲ್ಲ ಇದಾಗ್ಬಿಟ್ಟು ಈ ಥರ ಇದ್ದ ಗಿಡ. ಈ ಗೊಬ್ಬರ ಕೊಟ್ಟ ಮೇಲೆ ಇದು ನೋಡೋ ಚಂದನೇ ಬೇರೆ ನೋಡಿ. ಆ ಗರಿ ಎಷ್ಟು ಚೆನ್ನಾಗಿ ದೊಡ್ಡದು ಬಂದಿದೆ, ಸಖತ್ತಾಗಿ ನೋಡಿ. ನೋಡಿ ದೂರದಿಂದ ನೋಡ್ಬೋದು, ಎಲ್ಲ ಮುಟ್ರಿಕೆ ಎಲ್ಲ ಇದ್ದಿದ್ದು ಅದು ಮೇಲ್ಗಡೆ ಚೆನ್ನಾಗಿ ಹೊಂಟಿದೆ ಸರ್. ಎಲ್ಲ ಚೆನ್ನಾಗಿ ಬಂದಿರೋದಲ್ಲದೆ ಇದು 2 ತಿಂಗಳ ಗೊಬ್ಬರದ ಒಂದು ಡೆವಲಪ್ಮೆಂಟ್. ಎಷ್ಟು ತಿಂಗಳು ಸರ್? 2 ತಿಂಗಳು ಹಾಕಿರೋದಕ್ಕೆ ಆ ಎಲೆ ಅದ್ಭುತ ನೋಡಿ ಹೆಂಗಿದೆ. ಈ ನೋಡಿ ಈ ತೆಂಗಿನ ಗಿಡ ಕೂಡ ಎಲ್ಲ ಕಚ್ಕೊಂಡು ಹೋದಂಗೆ ಹುಳ ಕಡಿಯೋದು ಅಂತಾರೆ, ಈ ಥರ ಇದೆ. ಇದು ಗೊಬ್ಬರ ಕೊಟ್ಟ ಮೇಲೆ 2 ತಿಂಗಳ ಅಭಿವೃದ್ಧಿಗೆ ಎಷ್ಟು ಅಗಲ ಇದೆ ನೋಡಿ ಎಲೆ. ಹೋಗ್ಬಿಡ್ತು ಅಂತ ತಿಳ್ಕೊಂಡ ತೆಂಗಿನ ಮರ. ಈ ತೆಂಗಿನ ಮರ ನಿಮಗೆ ಏನು ಅನಿಸಿತ್ತು ಸರ್ ಮುಂಚೆ? ತೆಗೆದು ಬಿಡೋಣ, ಇನ್ನೇನು ಹೋಯ್ತಲ್ಲ ಅಷ್ಟು ಹೋಗ್ಬಿಡಿತು ಅಂತ ಅಂದು. ಅದೇ ನೋಡಿ, ಬಾಟಮ್ ನೋಡುವಾಗ ಈ ಥರ ಸಣ್ಣಗೆ ಬಂದು ತುಂಬ ಡ್ಯಾಮೇಜ್ ಆಗಿತ್ತು. 2 ತಿಂಗಳಿಗೆ ಈ ಥರ ಇದೆ ಸರ್. ಈ ಥರ 2 ತಿಂಗಳಿಗೆ 2 ತಿಂಗಳಿಗೆ 2 ಡೋಸು. 2 ಡೋಸು ನೋಡಿ. ಇದು ಗರಿ ಎಷ್ಟು ಚೆನ್ನಾಗಿದೆ, 2 ಸಲ ಕೊಟ್ಟಿರೋದು. 3 ಗರಿನೂ ಒಳ್ಳೆ ಸ್ಟ್ಯಾಂಡಿಂಗ್ ಪೊಸಿಷನ್ ತಗೊಂಡಿದೆ. ನೋಡಿ ಸರ್ ಹೆಂಗಿದೆ. ಮುಂಚೆ ಹೆಂಗಿತ್ತು ಸರ್ ಈ ಗಿಡದಲ್ಲಿ ಒಂಬಾಳೆ? ಸಣ್ಣಕ್ಕೆ ಸರ್, ಸಣ್ಣಕ್ಕೆ ಬಂದಂಗೆ ಹಂಗೆ ಒಣಗೋಗೋದು. ಈ ಸರಿ ನೋಡಿ ಸರ್ ಒಂಬಳೆ ಹೆಂಗಿದೆ. ಸೂಪರ್. ನಾವು ಇನ್ನು ಈ ಸರಿ 3ನೇದು ಹಾಕ್ಬೇಕಾಯ್ತು, ಇಷ್ಟೊತ್ತಿಗೆ ಭಾರಿ ಖುಷಿ ಆಗತ್ತೆ. ಹಿಂಗಾರ ಅಂದ್ರೆ ಅಂತ ಹಿಂಗಾರ, ಸ್ಟ್ಯಾಂಡಿಂಗ್ ಹಿಂಗಾರ. ಸರ್ ನೋಡಿ ಸರ್, 1 2 3 4 5 ಗೊನೆ ಇದೆ. 5 ಗೊನೆ ಸರ್, 5 ಗೊನೆ ಕಚ್ಚದೆ ಸರ್. ಅದು ಕಾಯಿ 5 ಗೊನೆನೂ ಕಾಯಿ ಗ್ಯಾರಂಟಿ ಆಗಿದೆ. ಮತ್ತು ಹಿಂಗಾರ ಮೇಲಿಂದ ಹಿಂಗಾರ ಅಂತೂ ಒಂದು 450 ಕಾಯಿ ಇರ್ಬೋದು ಅಲ್ವಾ? ಸರ್ ನಾವು ಏನು ಇದು ಮಾಡಿದ್ವಿ ಸರ್, ಸಣ್ಣ ಕೂಡ ಗೊನೆ ಮಾತ್ರ ಸಣ್ಣಕ್ಕೆ ಒಂಬಳೆ. ಹಾಂ, ಈ ಸರಿ ಔಷಧಿ ಹಾಕ್ಮೇಲೆ 2 ತಿಂಗಳಿಗೆ ಅದೇ ಚೆನ್ನಾಗಿ ಬರೀ 2 ಸಲ ಕೊಟ್ಟಿದ್ದಕ್ಕೇನೆ. 2 ಸಲ ಕೊಟ್ಟಿದ್ದೀವಿ. ಸೂಪರ್ ನೋಡಿ. ಇದು ನೋಡ್ಬೋದಲ್ವಾ ಈ ಹಿಂಗಾರನ? ಅದು ಮೊದಲ ಸ್ಟಾರ್ಟಿಂಗ್ ಹಿಂಗಾರನೇ. ಬ್ಲ್ಯಾಕೇಜ್ ಸಮಸ್ಯೆಯಿಂದ ಬಂದಿರಲಿಲ್ಲ. ಈ ಬ್ಲ್ಯಾಕೇಜ್ ಓಪನ್ ಮಾಡಿದ್ಮೇಲೆ ಒಳ್ಳೆ ದೊಡ್ಡ ಹಿಂಗಾರಗಳು ನೋಡ್ಬೋದು. ಈ ಮೂಲೆದು ಅದು ಆರಂಭದಲ್ಲೇ ಈ ಥರ ಕೊಡುವಾಗ ಒಳ್ಳೆ ಖುಷಿ ಆಗುತ್ತೆ ನೋಡಿ. ಒಂಬಾಳೆನ ಸರಿಯಾಗಿದೆ ನೋಡ್ಬೋದು. ಮುಂಚೆ ಈ ಸಣ್ಣ ಗಿಡ ಇದೆಲ್ಲ ಹೆಂಗೆ ಬದುಕತ್ತೆ ಅಂತಿದ್ರ ಸರ್? ಇದು ಇಲ್ಲ ಸರ್, ಇದು ಹೋಯ್ತು ಅಂತಾನೆ ತಿಳ್ಕೊಂಡೆ. ಈ ಗಿಡ ಇದು ಹೋಯ್ತು ಅನ್ಕೊಂಡ್ರೆ ಹೋಯ್ತು ಅಂತಾನೆ ತಿಳ್ಕೊಂಡು ಆಮೇಲೆ 2 ತಿಂಗಳಿಗೆ ಈ ತರ ಕಲರ್ ತೆರಿತದೆ ನೋಡಿ. ಇದು ಈ ತರ ಒಣಗೋಗಿ ಎಲೆ ಚುಕ್ಕಿ, ಸಿಕ್ಕಾಪಟ್ಟೆ ಚುಕ್ಕಿ ರೋಗ. ಈ ಎಡ್ಜೆಲ್ಲ ಒಣಗೋಗಿದೆ. ಏನಿರಲಿಲ್ಲ ಸರ್ ಇದರಲ್ಲಿ. ಹಾಂ ನೋಡಿ, ಹಿಂಗಿದ್ದು ನೋಡಿ ಎಲ್ಲ ಚುಕ್ಕಿ ಇದೆ ನೋಡ್ಬೋದು, ಎಲ್ಲ ಚುಕ್ಕಿಗಳು. ಅಂಥದ್ರಲ್ಲಿ 2 ತಿಂಗಳಲ್ಲಿ ಈ ಗಿಡದ ಡೆವಲಪ್ಮೆಂಟು ನೋಡಿ. ಈ ಎಲೆ ಬದುಕಲ್ಲ ಅನ್ನೋದು ಬಂದಿದೆ. ಇದು ಸರ್, ಇದು ನೋಡಿ ಸರ್, 2 ಎಲೆ ಇದು. ಹಾಂ, ಇದು 2ೇನಾ ನೋಡಿ? ಇದೊಂದು ಇದು ಎಲೆ ಚುಕ್ಕಿ. ಅಂಥದ್ರಲ್ಲಿ ಈ 2 ಎಲೆ ಬಂದಿರೋದು ಖುಷಿ ಕೊಟ್ಟಿದೆ ಅವರಿಗೆ. ಬರೋದೇ ಇಲ್ಲ ಅನ್ನೋಂಥದ್ದು. ಇದು ಹೋಯ್ತು ಅನ್ಕೊಂಡ್ರಾ? ಇದು ಫಸ್ಟ್ ಎಷ್ಟು ಎಲೆ ಇತ್ತು? ಇದು ಒಂದೇ ಎಲೆ ಇದು. ಹೌದಾ? ಇದು ಆಲೆ ಒಣಗಿ ಹೋಗಿತ್ತು ಅಂತ ತಿಳ್ಕೊಂಡೆ. ಅದೇ ಇದು ಒಂದಿತ್ತು. 3 ತಿಂಗಳು 2 ತಿಂಗಳು 2.5 ತಿಂಗಳು ಆಯ್ತಾ? 2 ತಿಂಗಳು 2 ತಿಂಗಳು ಗೊಬ್ಬರ ಕೊಟ್ಟಿದ್ದಾರೆ. ಇದು ಅದ್ಭುತವಾಗಿ ರೆಡಿಯಾಗಿದೆ ನೋಡ್ಬೋದು. ಇದು ಆರಂಭದ್ದು. ಮುಂಚೆ ಹೆಂಗಿದೆ ಸರ್ ಇದರಲ್ಲಿ ಬಂದಿತ್ತಾ? ಒಣಗೋಯ್ತು ಸರ್ ಅದು. ಹಾಂ, ಒಂದು ಒಣಗೋಯ್ತು. ಒಣಗಿತ್ತು. ಆಮೇಲೆ ಒಂಬಳೆ ಹೊಂಟಿದೆ ಸರ್ ಈಗ ನೋಡಿ. 1 2 3 4 5 6 7 ಗೊನೆ ಲೆಕ್ಕ ಅಲ್ಲ? 7 ಗೊನೆ ಒಳ್ಳೆ ಚೆನ್ನಾಗಿರೋ ಗೊನೆ ನೋಡಿ. ಇದು ನೋಡ್ಬೇಕು, ಕಾಯಿ ಫುಲ್ ಭರ್ಜರಿ ಕಾಯಿ ತುಂಬಿದೆ. ಇದು ಕಾಯಿ ಫುಲ್ಲು ಭರ್ಜರಿ ತುಂಬಿದೆ. 1 2 3 4 5 6 ಗೊನೆ ಇದೆ.
ಇದು ಆರಂಭದ್ದು ಅಂದರೆ ನೋಡ್ಬೋದು ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಒಂದು 250 ಇದೆಯಾ? 200 ಇಲ್ಲ ಅನ್ಸುತ್ತೆ ಸರ್, ನನ್ನ ಅನಿಸಿಕೆ 150 ಮೇಲೆ ಸರ್. 150 ಮೇಲಲ್ಲ? 150 ಮೇಲೆ ಇದೆ ಸರ್. ಓಕೆ, ಒಳ್ಳೆ ಇದೆ ಅದು. ನೋಡಿ ಮೇಲಿನ ಹಿಂಗಾರ ಅಂತೂ ಸಖತ್ತಾಗಿದೆ. ಸಕ್ಕತ್ತಾಗಿದೆ ಸರ್. ಸರ್ ಗಿಡ ಮನೆಗಳು ಹೊಂಟೋಯ್ದು ಔಷಧಿ ಹಾಕಿದ್ಮೇಲೆ ಸರ್, ಔಷಧಿ ಹಾಕೋಕ್ಕಿಂತ ಮುಂಚೆ ಅವೆಲ್ಲ ಒಣಗಿದ್ದು. ಹಾಂ ಔಷಧಿ ಹಾಕಿದ್ಮೇಲೆ ಆ ಥರ ಆಗಿದೆ ಗಿಡ. ಇದು ಫಸ್ಟ್ದು ಔಷಧಿ ಹಾಕಕ್ಕೆ ಮುಂಚೆ ಸರ್ ಈ ಥರ ಒಣಗಿತ್ತು. ಔಷಧಿ ಹಾಕಕ್ಕೆ ಮುಂಚೆ ಒಣಗಿತ್ತು. ಒಣಗಿತ್ತು ಸರ್. ಒಂದು ಸ್ಟೆಪ್, ಸೆಕೆಂಡ್ ಸ್ಟೆಪ್ ಹೆಂಗಿದಾಗಿದೆ ನಾವು ಕೊಟ್ಟ ಮೇಲೆ ಇದೊಂದು ಹಿಂಗಾರ, ಇದೊಂದು ಅದು ಚೆನ್ನಾಗಿ ಒಳ್ಳೆ ಕಟ್ಟಿದೆ. ಸುತ್ತಲೂ ಹಿಂದ್ಗಡೆ ಮೇಲೆ ಹಿಂಗಾರ ರೆಡಿ ಆಗ್ತಾ ಇದೆ. ಹೌದು ಸರ್, ಸೂಪರ್. ಅದು ಭಾರಿ ಚೆನ್ನಾಗಿ ಕಟ್ಟಿದೆ ಸರ್. ಹೌದು ಹೌದಂದರೆ ಮರ ರೆಡಿ ಆದಮೇಲೆ ಒಳ್ಳೆ ರೆಡಿ, ಭಾರಿ ಖುಷಿ, ತುಂಬ ಖುಷಿ ಆಗುತ್ತೆ. ಹಾಂ, ಒಂಬಳೆ ಉಂಟಿಲ್ಲ? ಇಲ್ಲ, ಇದರಲ್ಲಿ ಒಂಬಳೆ ಇರಲಿಲ್ಲ. ಇರಲೇ ಇಲ್ಲ ಸರ್, ಒಂಬಳೆನೂ ಇರಲಿಲ್ಲ, ಈ ಥರ ಗರಿನೂ ಇರಲಿಲ್ಲ. ಆ ಗರಿ ಮೇನ್ ನಿಮಗೆ. ಗರಿನೇ ಇರಲಿಲ್ಲ ಸರ್ ಆ ಥರ. ಈಗ ಒಂಬಳೆ ಓಪನ್ ಆಗ್ತಾ ಇದೆ. ಓಪನ್ ಆಯ್ತು ಸರ್ ಈಗ. ಸೂಪರ್. ಹೌದು, ಭಾರಿ ಖುಷಿ ಆಗೋಂಥ ವಿಚಾರ. ಗರಿಗಳು ಇಂಪ್ರೂವ್ ಆಗಿದೆ. ಸರ್ ಅದು ಔಷಧಿ ಹಾಕಿದ ಮುಂಚೆ ಹೋಯ್ತು ಅದು ಗರಿ. ಹಾಂ, ಈಗ ಹಸಿ ಆಗ್ಬಿಟ್ಟಿದೆ. ಮೇಲ್ಗಡೆ ಹೊಂಟೈತಿ ಈಗ, ಅಷ್ಟು ಹೊಂಟ್ಬಿಡೈತೆ ನೋಡೋದು, ಒಣಗೋಗ್ಬಿಟ್ಟು ಅಷ್ಟು ಇದಾಗಿದೆ ಸರ್. ಈಗ ಒಳ್ಳೆ ಸ್ಟ್ಯಾಂಡಿಂಗ್ ಆಗಿದೆ. ಮೇಲೆ ಇದು ನೋಡ್ಬೋದು. ಒಂದು, ಇನ್ನು ಮೇಲ್ಗಡೆ ಒಂದು ಮನೆ ಇದೆ ಸರ್. 1 2 3 4 5 6. ನಿಮ್ಮ ಪ್ರಕಾರ ಎಷ್ಟು ಗೊನೆ ಇದು? ಸರ್ 8ನೇ ಗೊನೆ ಮೇಲ್ಗಡೆದು. 7 ಗೊನೆ ಮೇಲಿದೆ, 8ನೇದು. 8ನೇ ಇನ್ನೊಂದು ಹಿಂಗಾರ ಏನಾರು ಇದ್ರೆ 9 ಲೆಕ್ಕ. ಹೊಂಟು ಸರ್, ಅದು ಗರಿ ಬೀಳ್ತಂದ್ರೆ ಇನ್ನೊಂದು ಹೊಂಟು ಬಿಡುತ್ತೆ. ಹೌದಲ್ಲ? ಹೌದು, ಫುಲ್ಲಾಗಿ ಮೈ ತುಂಬಿಕೊಂಡಿದೆ. ಮೊದಲನೇದು 8ನೇ ಒಂಬಳೆ ಹೊಂಟಿರೋದು. ಮೊದಲನೇ ಫಲಾನೇ ಹಿಂಗಿದ್ರೆ ಅದು ಖುಷಿನೇ. ಓಕೆ, ಸೂಪರ್ ಸರ್, ತುಂಬ ಖುಷಿ ಆಗುತ್ತೆ. ಅದು ನೋಡಿದ್ರೆ ತುಂಬ ಇದ್ದಾವೆ. ಅಲ್ಲ ಒಂಬಳೆ ನೋಡ್ರಿ ಸರ್, ಒಂಬಳೆ ಒಂದು ಭಾರಿ. ಇದು ಸ್ಟಾರ್ಟಿಂಗು ಒಣಗಿತ್ತಲ್ಲ ಇದು? ಸ್ಟಾರ್ಟಿಂಗ್ ಹೊಂಟಿತ್ತು. ಈಗ ಹೆಂಗಿದೆ? ಈಗ ಫುಲ್ಲಾಗಿ ಮೈ ತುಂಬಿಕೊಂಡಿದೆ. 5ನೇ ಒಂಬಳೆ ಮೇಲೆ. 5 ಮತ್ತು ಮೇಲಿಂದ 6ನೇದು ಮೇಲೆ ಬಂದರೆ 6. 6 ನೋಡಿ, ಕೆಲವೆಲ್ಲ 3ನೇದು 4ನೇದು ಒಣಗುತ್ತೆ. ಒಣಗುತ್ತೆ. ಇದು ನಿಮ್ದು 6 5 6ನೇದು ಕೂಡ ಸೂಪರ್ ಆಗಿದೆ. ಒಣಗಿಲ್ಲ ಸರ್, ನಮ್ಗೆ ಚೆನ್ನಾಗಿದೆ. ಹೌದು, ಒಂಬಳೆ ಯಾವ ಹೊಂಟಿರಲ್ಲ ಸರ್, ಈ ವರ್ಷನೇ ಹೊಂಟಿರೋದು ಒಂಬಳೆ. ಈ ವರ್ಷನೇ ಒಂಬಳೆ ಹೊಂಟಿರೋದು. ಗ್ರೇಟ್ ನೋಡಿ, ಅದು ತಿಂಗಳಿಗೆ ನೋಡಿ ಸರ್ ಒಂಬಳೆ ಇದಾಗಿದೆ. ಗ್ರೇಟ್, ಸೂಪರ್ ಸರ್, ತುಂಬ ಖುಷಿ ಆಗುತ್ತೆ. ಹಾಂ ಸರ್. ನೀವು ಎಷ್ಟು ತಿಂಗಳಿಂದ, ನಿಜವಾಗಿ ಎಷ್ಟು ವರ್ಷದಿಂದ ನೊಂದಿದ್ರಿ ಈ ತೋಟದಲ್ಲಿ? ಭಾರಿ ನೋಯಿಸಿದ ಒಂದೊಂದು. ಯಾಕೆ ಹಿಂಗೆ ಏನು ಕೊಟ್ಟರು ಹಿಂಗೆ ಆಗುತ್ತೆ. ಗೊಬ್ಬರ ಕೊಟ್ಟರು ಇದೇ ಥರ ಆಗುತ್ತೆ. ಎಷ್ಟು ಥರ ಗೊಬ್ಬರ ಕೊಟ್ಟಿದ್ದೀವಿ ನೀವು? ಸೀಮೆ ಗೊಬ್ಬರ ಏನೇನು ಪ್ರತಿಯೊಂದು ಹೇಳ್ತಾರೋ ಅವೆಲ್ಲ ಕೊಟ್ಟಿದ್ದೀವಿ. ಯಾರ್ಯಾರು ಏನು ಹೇಳ್ತಾರೆ ಅದೆಲ್ಲ ಎಲ್ಲ ಕೊಟ್ಟಿದ್ದೀವಿ ನಾವು. ಕೊನೆಗೆ ಗೊಬ್ಬರ ಹಾಕಿದ್ವಿ, ದನ ಗೊಬ್ಬರನು ಯಾಕೋ ತಗೋತಾ ಇಲ್ಲ, ಏನು ಮಾಡೋದು ತಗೋತಾ ಇಲ್ಲ. ಹಾಂ, ಈ ಥರ ಆಯ್ತು. ಆಮೇಲೆ ಒಬ್ರು ನಮಗೆ ಕರೆದು ಹೇಳಿದ್ರು ಹಿಂಗೆ ಹಾಕ್ರಿ ಅಂತ ಅಂದು. ಯಾರು? ಮುತ್ತಣ್ಣರು? ಮುತ್ತಣ್ಣರು ಕರೆದು ಹಾಕ್ರಿ ಅಂದ್ರೆ ಅವಾಗ ಹಾಕೋದು 2 ತಿಂಗಳಿಗೆ ರಿಜೆಕ್ಟ್ ನಮಗೆ. ಸೂಪರ್, ಗೊತ್ತಾಯ್ತು. ಇನ್ನ ಡೋಸ್ ಕೊಡ್ಬೇಕು, ನಾವು ಕೊಟ್ಟಿಲ್ಲ, ಲೇಟ್ ಮಾಡ್ಕೊಂಡಿದೀವಿ. ಮಳೆ ಬಿಡಲಿಲ್ಲ, ಮಳೆ ಈಗ ಬೀಳ್ತೈತೆ, ಕೊಡೋಣ ಅಂತ ಇದು ಮಾಡಿದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓವರ್ ಆಲ್ ಆಗಿ ಏನು ಅನ್ಸುತ್ತೆ ಸರ್? ಇನ್ನ ಮುಂದೆ ಕೊಡ್ಬೇಕು ಸರ್, ಇನ್ನ ಹೇಳ್ಬೇಕು ಜನಗಳಿಗೆ ಎಲ್ಲರಿಗೂ. ನಮ್ಮ ಪಾಪ ಬಡವರು ಎಷ್ಟೋ ಜನ ಬದುಕ್ತಾರೆ. ಅದು ಹಾಕಿ ಔಷಧಿ, ಸೀಮೆ ಗೊಬ್ಬರಗಳು ಹಾಕಿ ಯಾವ ಔಷಧಿ ಹಾಕ್ಬಿಡ್ರಿ ಹೇಳ್ತಾರೆ. 4 ಜನ ಔಷಧಿ ಹಾಕ್ರಿ, ಚೆನ್ನಾಗಿ ರಿಜೆಕ್ಟ್. ನಮ್ಗಂತೂ ರಿಜೆಕ್ಟ್ ಬಂದೈತಪ್ಪ, 100ಕ್ಕೆ 100 ರಿಜೆಕ್ಟ್ ಬಂದಿದೆ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್.